ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮದ್ಯ ನಿಷೇಧಕ್ಕೆ ತೋರಿದ ಉತ್ಸಾಹ ಪಾಲನೆಯಲ್ಲೂ ಅನಿವಾರ್ಯವೆಂದು ಕೆಪಿಸಿಸಿ ಅಧ್ಯಕ್ಷ VM ಸುಧೀರನ್. ಮದ್ಯಮುಕ್ತ ಜಾತ್ಯತೀತ ಕ್ಯಾಂಪಸ್ ಸಂದೇಶ ಸಾರಿ KSU ಜಾಥಾಕ್ಕೆ ಚಾಲನೆ. ನೆಲ್ಲಿಕುಂಜೆ ತೀರ ನಿವಾಸಿಗಳ ಚಿರಕಾಲ ಅಭಿಲಾಷೆ ಸಾಕ್ಷಾತ್ಕಾರ. ಕಡಪುರ ಸೇತುವೆ ಮಂಗಳವಾರ ನಾಡಿಗೆ ಸಮರ್ಪಣೆ. ಸಚಿವ ಇಬ್ರಾಹಿಂ ಕುಂಞಿ ಭಾಗಿ. ತ್ಯಾಗ ಬಲಿದಾನ ಸ್ಮರಣೆ ನವೀಕರಿಸಿ ಬಲಿಪೆರುನಾಳ್ ಆಚರಣೆ. ಮಾರಕ ರೋಗ ಪೀಡಿತರನ್ನು ಬದುಕಿಗೆ ಕರೆತರಲು ನಿಲ್ಲದ ಓಟ. ಶಿನುವಿನ ಮ್ಯಾರಥಾನ್ ಮಂಗಳವಾರ ಕಾಸರಗೋಡಿನಿಂದ. ಈಗ ವಾರ್ತೆಗಳ ವಿವರ. ಮದ್ಯ ನಿಷೇಧವು ಕಟ್ಟುನಿಟ್ಟಿನಿಂದ ಪಾಲನೆಯಾದಲ್ಲಿ ರಾಜ್ಯದ ಭವಿಷ್ಯವು ಉಜ್ವಲವಾಗುವುದರಲ್ಲಿ ಶಂಕೆ ಇಲ್ಲವೆಂದು ಕೆಪಿಸಿಸಿಐ ಅಧ್ಯಕ್ಷ VM ಸುಧೀರನ್ ಅಭಿಪ್ರಾಯಪಟ್ಟಿದ್ದಾರೆ. ಸಂಪೂರ್ಣ ಮದ್ಯ ನಿಷೇಧ ಎಂಬುದು ರಾಷ್ಟ್ರಪಿತ ಗಾಂಧೀಜಿಯವರ ಕನಸಾಗಿತ್ತು. ಕೇರಳವು ಈ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇರಿಸಿದೆ ಎಂದು ಸುಧೀರನ್ ಹೇಳಿದರು. ಮದ್ಯಮುಕ್ತ ಹಿಂಸಾರಹಿತ ಜಾತ್ಯತೀತ ಕ್ಯಾಂಪಸ್ ಎಂಬ ಸಂದೇಶದೊಂದಿಗೆ KSU ವಿದ್ಯಾರ್ಥಿ ಸಂಘಟನೆ ಹಮ್ಮಿಕೊಂಡಿರುವ ರಾಜ್ಯ ಜಾಥಾಕ್ಕೆ ಕಾಂಜಂಗಾಡ್ನಲ್ಲಿ ಚಾಲನೆ ಇತ್ತು. ಅವರು ಮಾತನಾಡುತ್ತಿದ್ದರು. ಮದ್ಯ ಮಾದಕ ವಸ್ತುಗಳ ವಿರುದ್ಧ ವಿದ್ಯಾರ್ಥಿ ದೆಸೆಯಿಂದಲೇ ಜಾಗೃತಿ ಮೂಡಿಸಬೇಕು. ನಿರಂತರ ಜಾಗೃತಿಯ ಮೂಲಕವೇ ಈ ಪಿಡುಗನ್ನು ರಾಜ್ಯದಿಂದ ಸಂಪೂರ್ಣ ಹೋಗಲಾಡಿಸಲು ಸಾಧ್ಯ. ಮದ್ಯ ನಿಷೇಧಕ್ಕೆ ತೋರಿದ ಉತ್ಸಾಹವನ್ನೇ ಅದನ್ನು ಪ್ರಾಯೋಗಿಕಗೊಳಿಸಲು ತೋರಬೇಕು. ಅಕ್ರಮ ಮದ್ಯ ತಯಾರಿ ಸಾಗಾಟ ವಿರುದ್ಧ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಎಂದು ಸುಧೀರನ್ ಹೇಳಿದರು. നമ്മുടെ ഗവൺമെൻറ് കൊണ്ടുവന്ന മദ്യനയം, ലഹരിക്കെതിരായിട്ടുള്ള പ്രവർത്തനങ്ങൾ ഇതിനെ സംഘടിതമായി അട്ടിമറിക്കാനുള്ള ഒരു നീക്കം നടക്കുന്നുണ്ട് എന്നുള്ളത് ഗൗരവത്തോടുകൂടി കാണേണ്ടിയിരിക്കുന്നു. അന്തർദേശീയ തലത്തിലുള്ള മദ്യ കുത്തകകൾ സജീവമായിരിക്കുന്നു. DCCI ಅಧ್ಯಕ್ಷ CK ಶ್ರೀಧರನ್, KPCC ಕಾರ್ಯದರ್ಶಿ T ಸಿದ್ದಿಕ್, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡೀನ್ ಕುರಿಯಾಕೋಸ್ ಸಹಿತ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಹಾಗೂ KSU ನಾಯಕರು ಭಾಗವಹಿಸಿದರು. KSU ರಾಜ್ಯಾಧ್ಯಕ್ಷ VS ಜೋಯಿ ನೇತೃತ್ವ ನೀಡುವ ರಾಜ್ಯ ಜಾಥಾವು ಎಲ್ಲ ಜಿಲ್ಲೆಗಳ ಮೂಲಕ ಸಾಗಿ ಈ ತಿಂಗಳ 27ರಂದು ತಿರುವನಂತಪುರ ಪುತ್ತರಿಕಂಡ ಮೈದಾನದಲ್ಲಿ ವಿದ್ಯಾರ್ಥಿ ರ್ಯಾಲಿಯೊಂದಿಗೆ ಸಮಾಪ್ತಿಯಾಗಲಿದೆ. ಸೋಮವಾರ ಪೂರ್ವಾಹ್ನ ಕಾಸರಗೋಡು ನಗರದ ಶಾಂತಾರಾಮ ಸುಧಾಕರ ಅಗ್ಗಿತ್ತಾಯ ನಗರದಲ್ಲಿ ಜರುಗಿದ ಸಮಾರಂಭದಲ್ಲಿ ಪುಷ್ಪಾರ್ಚನೆಯೊಂದಿಗೆ ಯಾತ್ರೆಗೆ ಚಾಲನೆಯಾಯಿತು. ಜಾಥಾ ನಾಯಕ VS ಜೋಯ್ ಹಾಗೂ ಇತರ ಮುಖಂಡರು ಪುಷ್ಪಾರ್ಚನೆ ನಡೆಸಿದರು. ವಿನು ಚುಳ್ಳೀಲ್, AM ರೋಹಿತ್, ಟಿಜಿನ್, BP ಪ್ರದೀಪ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ P ಅಶ್ರಫ್ ಅಲಿ, R ಗಂಗಾಧರನ್, G ನಾರಾಯಣನ್ ಮೊದಲಾದವರು ಭಾಗವಹಿಸಿದರು. ನೆಲ್ಲಿಕುಂಜೆ ಪ್ರದೇಶವಾಸಿಗಳಿಗೆ ನಾಡ ಉತ್ಸವದ ಸಂಭ್ರಮ. ನೆಲ್ಲಿಕುಂಜೆ ಕಡಪುರ ನಿವಾಸಿಗಳ ಚಿರಕಾಲ ಕನಸಾಗಿರುವ ನೆಲ್ಲಿಕುಂಜೆ ಕಡಪುರ ಸೇತುವೆಯು ಸಾಕ್ಷಾತ್ಕಾರಗೊಳ್ಳುತ್ತಿದೆ. ಮಂಗಳವಾರ ಪೂರ್ವಾಹ್ನ 9 ಗಂಟೆಗೆ ಜರುಗುವ ವಿದ್ಯುಕ್ತ ಸಮಾರಂಭದಲ್ಲಿ ರಾಜ್ಯ ಲೋಕೋಪಯೋಗಿ ಸಚಿವ ಇಬ್ರಾಹಿಂ ಕುಂಞಿ ಅವರು ಈ ಸೇತುವೆಯನ್ನು ನಾಡಿಗೆ ಸಮರ್ಪಿಸಲಿದ್ದಾರೆ. ಜನರ ಅಭಿಲಾಷೆ ಈಡೇರಿಕೆಗಾಗಿ ಸ್ಥಳೀಯ ಶಾಸಕ NA ನೆಲ್ಲಿಕುನ್ನು ಅವರು ಶಕ್ತಿ ಮೀರಿ ಶ್ರಮಿಸಿದ್ದು, ನಿಗದಿತ ಅವಧಿಯೊಳಗೆ ಸೇತುವೆ ನಿರ್ಮಾಣ ಸಾಕಾರವಾಗಿದ್ದು, ಶಾಸಕರಿಗೆ ಇದು ಧನ್ಯತೆಯ ಮುಹೂರ್ತವಾಗಿದೆ. ಈ ಪ್ರದೇಶಕ್ಕೆ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಸ್ಥಾಪಿಸಲಾದ ಕಾಲು ಸೇತುವೆಯನ್ನು ಬಳಿಕ 1959ರಲ್ಲಿ ಏಕಪಥ ಸೇತುವೆಯನ್ನಾಗಿ ನಿರ್ಮಿಸಲಾಗಿತ್ತು. ಈ ಸೇತುವೆಯು ವಾಹನ ಸಂಚಾರಕ್ಕೆ ಅತ್ಯಂತ ತ್ರಾಸದಾಯಕವಾಗಿತ್ತು. ಜತೆಗೆ ಹಳಮೆಯಿಂದ ದ್ರವಿಸಿ ಹೋಗಿ ದುರಂತ ಭೀತಿಯೂ ಎದುರಾಗಿತ್ತು. ಈ ಗಂಭೀರ ಆತಂಕ ಪರಿಗಣಿಸಿ ಹೊಸ ಸೇತುವೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿತ್ತು. ಹಾಗೆ ಇದೀಗ 45 ಮೀಟರ್ ಉದ್ದ ಹಾಗೂ 11.05 ಮೀಟರ್ ಅಗಲದಲ್ಲಿ ಸೇತುವೆ ನಿರ್ಮಾಣಗೊಂಡಿದೆ ಎಂದು ಸೇತುವೆ ಸಾಕ್ಷಾತ್ಕಾರದ ರೂವಾರಿಯಾಗಿರುವ ಶಾಸಕ NA ನೆಲ್ಲಿಕುನ್ನು ಅವರು KCN വാർത്തയ്ക്ക് തമ്മ മനതാളವನ್ನು ಹಂಚಿಕೊಂಡರು. നെല്ലിക്കുന്ന് കടപ്പുറം പാലത്തെക്കുറിച്ച് പറയുമ്പോൾ അതിന് വളരെ പഴക്കമുള്ള ഒരു പാലമാണ്. മത്സ്യത്തൊഴിലുമായി ബന്ധപ്പെട്ട് മത്സ്യത്തൊഴിലാളികളും അനുബന്ധ തൊഴിലാളികളും കടന്നു പോകുന്ന ഒരു പാലം. ആ പാലം ഇങ്ങനെ അപകടാവസ്ഥ പേറി ജീർണതയിൽ കിടക്കുന്നത് വർഷങ്ങളായി. അപ്പോൾ അത് ഒന്ന് പുതുക്കി പണിയണം എന്നത് എത്ര കാലം 40 കൊല്ലക്കാലത്തെ ഈ നാട്ടുകാരുടെ ആവശ്യമാണ്. അപ്പോൾ ആ ആവശ്യമാണ് ഇന്നിപ്പോൾ നിറവേറ്റപ്പെടുന്നത്. MLA എന്ന നിലയിൽ തീർച്ചയായും എൻ്റെ നാടിന് എനിക്ക് നൽകാൻ പറ്റിയ ഏറ്റവും വലിയ ഒരു സമ്മാനമാണ് നെല്ലിക്കുന്ന് കടപ്പുറം പാലമെന്ന് വളരെ സന്തോഷത്തോടെ ഞാൻ പറയുകയാണ്. ಸೇತುವೆ ನಿರ್ಮಾಣಕ್ಕಾಗಿ 7 ಕೋಟಿ 25 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿತ್ತಾದರೂ 4 ಕೋಟಿ 15 ಲಕ್ಷ ರೂಪಾಯಿಗಳು ಮಾತ್ರ ನಿರ್ಮಾಣ ವೆಚ್ಚ ತಗುಲಿದೆ ಎಂಬ ವಿಶೇಷತೆಯು ಈ ಸೇತುವೆಗಿದೆ.
ಚಟ್ಟಂಚಾಲ್ ಗ್ರೂಪ್ ನಿರ್ಮಾಣ ಸಂಸ್ಥೆಯು ಗುತ್ತಿಗೆ ವಹಿಸಿತ್ತು. ನೆಲ್ಲಿಕುಂಜೆ ಕಡಪುರ ನಿವಾಸಿಗಳು ಮಾತ್ರವಲ್ಲದೆ ಬೀಚ್ ಹಾಗೂ ಲೈಟ್ ಹೌಸ್ ಸಂದರ್ಶನಕ್ಕೆ ತಲುಪುವ ವಿನೋದ ಸಂಚಾರಿಗಳಿಗೂ ಸೇತುವೆ ವರದಾನವಾಗಿದೆ. ತ್ಯಾಗ ಬಲಿದಾನ ಸ್ಮರಣೆಯನ್ನು ನವೀಕರಿಸಿ ಈ ನಾಡು ಬಲಿಪೆರುನಾಳನ್ನು ಆಚರಿಸಿತು. ಬಕ್ರೀದ್ನ ಅಂಗವಾಗಿ ನಾಡಿನಾದ್ಯಂತ ಮಸೀದಿ, ಈದ್ಗಾಹಗಳಲ್ಲಿ ವಿಶೇಷ ಪ್ರಾರ್ಥನೆ, ಆರಾಧನೆಗಳು ನಡೆದವು. ಅಲ್ಲಾಹುವಿನ ಕಲ್ಪನೆಯನ್ನು ಅಂತೆಯೇ ಪಾಲಿಸಿ ತನ್ನ ಪುತ್ರನನ್ನೇ ಬಲಿಯರ್ಪಿಸಲು ತಯಾರಾದ ಇಬ್ರಾಹಿಂ ನಬಿ ಹಾಗೂ ಅಲ್ಲಾಹುವಿನ ನಿರ್ದೇಶವನ್ನು, ತಂದೆಯ ನಿರ್ಧಾರವನ್ನು ಸಂತೋಷದಿಂದಲೇ ಸ್ವೀಕರಿಸಿ ಬಲಿಕಲ್ಲಿನೆಡೆಗೆ ತೆರಳಿದ ಪುತ್ರ ಇಸ್ಮಾಯಿಲ್ ನಬಿಯ, ಅದೇ ರೀತಿ ಯಾವ ಅಗ್ನಿ ಪರೀಕ್ಷೆಗಳನ್ನು ಅಲ್ಲಾಹುವಿಗಾಗಿ ಸ್ವೀಕರಿಸಲು ತಯಾರಾದ ಹಾಜಿರಾ ಬೀವಿಯವರ ತ್ಯಾಗ, ಅರ್ಪಣೆ ಹಾಗೂ ಸಹನೆಯ ಸಂದೇಶಗಳನ್ನು ಸಾರಿ ಸ್ನೇಹ ಸೌಹಾರ್ದವನ್ನು ಪರಸ್ಪರ ಹಂಚಿ ಬಲಿಪೆರುನಾಳ್ ಆಚರಿಸಲಾಯಿತು. ತಕ್ಬೀರ್ ಮಂತ್ರಧ್ವನಿ ಮೊಳಗಿ ಅಲ್ಲಾಹುವಿಗೆ ಸ್ತುತಿ ನೀಡಿ ಮಸೀದಿ ಹಾಗೂ ಈದ್ಗಾಹಿಗಳಲ್ಲಿ ಸಂಗಮಿಸಿದ ವಿಶ್ವಾಸಿಗಳು ಪ್ರಾರ್ಥನೆ ಸಲ್ಲಿಸಿದರು. ಪೆರುನಾಳ್ ಪ್ರಾರ್ಥನೆ ಬಳಿಕ ಸಂಬಂಧಿಕರ ಮನೆಗಳಿಗೆ ಭೇಟಿಯಿತ್ತು ಸತ್ಕಾರದಲ್ಲಿ ಏರ್ಪಟ್ಟು ಬಕ್ರೀದಿನಲ್ಲಿ ಸಂಭ್ರಮಿಸಿದರು. ಹೊಚ್ಚ ಹೊಸ ಉಡುಪು ಧರಿಸಿ ಸುಗಂಧ ಸೂಸಿ ಪುಟಾಣಿಯರ ಸಹಿತ ಮಂದಿ ಸಂತೋಷಪಟ್ಟರು. ತಳಂಗೆರೆ ಮಾಲಿಕ್ ದೀನಾರ್ ದೊಡ್ಡ ಜಮಾಯತ್ ಮಸೀದಿಯಲ್ಲಿ ಸಹಸ್ರಾರು ಮಂದಿ ಸಂಗಮಿಸಿದರು. ಬಕ್ರೀದಿನ ಅಂಗವಾಗಿ ಮಂಜೇಶ್ವರದ ತೂಮಿನಾಡಿನಲ್ಲಿರುವ ಅಲ್ಫತಾ ಮಸೀದಿಯಲ್ಲಿ ನೂರಾರು ವಿಶ್ವಾಸಿಗಳು ಪ್ರಾರ್ಥನೆಯಲ್ಲಿ ಭಾಗಿಯಾದರು. ಖುತುಬಾ ಬಳಿಕ ಮಸೀದಿಯ ಖತೀಬರಾದ ಶರೀಫ್ ಹನಫಿ ಈದ್ ಸಂದೇಶ ಸಾರಿದರು. ಉದ್ಯಾವರ ಜುಮಾ ಮಸೀದಿ, ಕುಂಜತ್ತೂರು ಜುಮಾ ಮಸೀದಿ, ಕುನ್ನಿಲ್ ಜುಮಾ ಮಸೀದಿ, ಅಲ್ಸಫಾ ಮಸೀದಿ ಸಹಿತ ಮಸೀದಿ ಈದ್ಗಾಗಳಲ್ಲಿ ಪ್ರಾರ್ಥನೆ ನೆರವೇರಿತು. ಮಾರಕ ರೋಗದಿಂದ ತತ್ತರಿಸುತ್ತಿರುವ ಮಂದಿಯನ್ನು ಬದುಕಿನೆಡೆಗೆ ಮರಳಿ ಕರೆತರಲು ಇವರು ಓಡುತ್ತಲೇ ಇದ್ದಾರೆ. ತಿರುವನಂತಪುರ ನೇಯಾಟಿಂಗರಿ ನಿವಾಸಿ ಎಸ್ ಶಿನುಯ್ ಎಂಬ 30ರ ಹರೆಯದ ತರುಣ ಇದೀಗ ಮತ್ತೊಂದು ಜೀವನ ರಕ್ಷಾ ಮ್ಯಾರಥಾನ್ ಓಟಕ್ಕೆ ಸಜ್ಜಾಗಿದ್ದಾರೆ. ಮಂಗಳವಾರ ಪೂರ್ವಾಹ್ನ 10 ಗಂಟೆಗೆ ಕಾಸರಗೋಡಿನಿಂದ ಪ್ರಯಾಣ ಹೊರಡುವ ಮ್ಯಾರಥಾನ್ ಓಟವು ಕಲ್ಲಿಕೋಟೆಯಲ್ಲಿ ಸಮಾಪ್ತಿಯಾಗಲಿದೆ ಎಂದು ಸಂಬಂಧಿಸಿದವರು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳವಾರ ಪೂರ್ವಾಹ್ನ 10 ಗಂಟೆಗೆ ಕಾಸರಗೋಡಿನಲ್ಲಿ ಶಾಸಕ ಎನ್ ನೆಲ್ಲಿಕನ್ನು ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಅವರು ಓಟಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ಮ್ಯಾರಥಾನ್ ಓಟ ಆರಂಭಿಸುವ ಎಸ್ ಶಿನು ಅವರು ಪ್ರತಿದಿನ 70ರಿಂದ 80ರಷ್ಟು ಕಿಲೋಮೀಟರ್ ದೂರ ಓಡಲಿದ್ದು ಈ ವೇಳೆ ರೋಗಿಗಳಿಗಾಗಿ ಧನ ಸಂಗ್ರಹವನ್ನು ಮಾಡಲಿದ್ದಾರೆ. ಅರ್ಬುದ, ಮೂತ್ರಕೋಶ, ಹೃದ್ರೋಗ ಸಂಬಂಧಿ ತುರ್ತು ಶಸ್ತ್ರಚಿಕಿತ್ಸೆ ಅಗತ್ಯವುಳ್ಳವರಿಗೆ ಸಂಗ್ರಹದ ಹಣವನ್ನು ಅಗತ್ಯಾನುಸಾರ ನೆರವು ನೀಡಲಾಗುವುದೆಂದು ತಿಳಿಸಲಾಗಿದೆ. ಕಳೆದ 5 ವರ್ಷಗಳಿಂದ ರಾಜ್ಯದಲ್ಲಿಡೀ ನಿರಂತರವಾಗಿ ಮ್ಯಾರಥಾನ್ ಓಟ ನಡೆಸುತ್ತಿರುವ ಶಿನು ಈವರೆಗೆ 22 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ ರೋಗಿಗಳಿಗೆ ನೆರವಾಗಿದ್ದಾರೆ. 60ರಷ್ಟು ಮಂದಿಗೆ ಚಿಕಿತ್ಸಾ ನೆರವು, 12 ಮಂದಿಗೆ ಶಸ್ತ್ರಚಿಕಿತ್ಸಾ ನೆರವು ನೀಡಲಾಗಿದೆ ಎಂದು ಸಂಬಂಧಿತರು ವಿವರಿಸಿದ್ದಾರೆ. നെയ്യാറ്റിങ്കര ജീവൻ രക്ഷാ മാരത്തോൺ ഫൗണ്ടേഷൻ്റെ ദീർഘദൂര ഓട്ടക്കാരൻ വി ഷിനുവിൻ്റെ ജീവൻ രക്ഷാ മാരത്തോൺ നാളെ രാവിലെ 10 മണിക്ക് കാസർഗോഡ് നിന്ന് കോഴിക്കോടേക്ക് പ്രയാണം ആരംഭിക്കുകയാണ്. ഈ ചടങ്ങ് നാളെ രാവിലെ ബഹുമാനപ്പെട്ട DCC എക്സിക്യൂട്ടീവ് മെമ്പർ അക്കീം കുന്നിലിൻ്റെ അധ്യക്ഷതയിൽ ബഹുമാനപ്പെട്ട കാസർഗോഡ് MLA എൻ നെല്ലിക്കുന്ന് ഔപചാരികമായി ഉദ്ഘാടനം ചെയ്യും. ബഹുമാനപ്പെട്ട കാസർഗോഡ് ജില്ലാ കളക്ടർ PS മുഹമ്മദ് സജീർ IAS ഫ്ലാഗ് ഓഫ് ചെയ്തിരിക്കുന്ന മാരത്തോൺ ഓട്ടം കോഴിക്കോട് ഗാന്ധി പാർക്കിന് മുന്നിലാണ് സമാപിക്കുക. ഇതിന് ഈ മാരത്തോണിന് കിട്ടുന്ന ഈ സംഖ്യ, ഈ പിരിഞ്ഞു കിട്ടുന്ന സംഖ്യ വളരെ പാവപ്പെട്ട നിർധനരായ പാവപ്പെട്ട രോഗികളുടെ ചികിത്സയ്ക്ക് വേണ്ടിയിട്ടാണ് ഷിനു ഉപയോഗിക്കുന്നത്. 25 ലക്ഷത്തിൽ പരം രൂപ ഇതിനകം കൊടുത്തു കഴിഞ്ഞിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಸ್ವತಃ ಮ್ಯಾರಥಾನ್ ಓಟಗಾರ ಎಸ್ ಶಿನು, ಮಲಯಾಳಿ ಕಲಾವಿದರ ಸಂಘಟನೆ ಜಿಲ್ಲಾಧ್ಯಕ್ಷ ಪಿನಾನ್ ನೀಲೇಶ್ವರ, ಜಿಲ್ಲಾ ಕಾರ್ಯದರ್ಶಿ KN ಕೀಪೇರಿ ಮೊದಲಾದವರು ಭಾಗವಹಿಸಿದರು. ಬಸ್ಸಿನ ಹಿಂಭಾಗಕ್ಕೆ ಕಾರು ಡಿಕ್ಕಿ ಹೊಡೆದು 3 ಜಖಂಗೊಂಡಿದ್ದಾರೆ. ಕಾಸರಗೋಡಿನ ಚೆಮ್ನಾಡು ನಿವಾಸಿ 45 ವರ್ಷ ಪ್ರಾಯದ ಅಬ್ದುಲ್ ಖಾದರ್ ಶಾಫಿನ್, ಇವರ ಮಗ 16ರ ಹರೆಯದ ಶಿನಾನ್ ಮುಷೀದ್ ಹಾಗೂ ಸಂಬಂಧಿಕ ಮೊಹಮ್ಮದ್ ಶಮ್ಮಾನ್ ಗಾಯಗೊಂಡವರು. ಇವರನ್ನು ತೊಕ್ಕೊಟ್ಟಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೋಮವಾರ ಸಂಜೆ ಮಂಜೇಶ್ವರ ಸಮೀಪದ ತೂಮಿನಾಡು ಜಂಕ್ಷನ್ನಲ್ಲಿ ಅಪಘಾತ ನಡೆದಿದೆ. ಚೆಮ್ನಾಡ್ನ ಅಬ್ದುಲ್ ಖಾದರ್ ಶಾಫಿನ್ ಎಂಬುವರು ಹಿರಿಯ ಪುತ್ರನನ್ನು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಕಾರ್ನಲ್ಲಿ ಮರಳುತ್ತಿದ್ದಾಗ ಕಾಸರಗೋಡಿಗೆ ಆಗಮಿಸುತ್ತಿದ್ದ ಕರ್ನಾಟಕ ಸಾರಿಗೆ ನಿಗಮ ಬಸ್ಸು ತೂಮಿನಾಡು ಜಂಕ್ಷನ್ನ ರಸ್ತೆ ಮಧ್ಯೆ ತಕ್ಷಣ ನಿಲ್ಲಿಸಿತು. ಈ ವೇಳೆ ನಿಯಂತ್ರಣ ತಪ್ಪಿದ ಕಾರು ಬಸ್ಸಿನ ಹಿಂಬದಿಗೆ ಡಿಕ್ಕಿ ಹೊಡೆದಿದೆ. ಕಾರ್ನಲ್ಲಿದ್ದ 3 ಜಖಂಗೊಂಡಿದ್ದಾರೆ. ಕಾರ್ನ ಚಾಲಕ ಅಹಮ್ಮದ್ ಜಮಾಲ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ತೂಮಿನಾಡು ಜಂಕ್ಷನ್ ನಿಲ್ದಾಣದಲ್ಲಿ ಬಸ್ಸುಗಳು ಹೆದ್ದಾರಿ ಮಧ್ಯದಲ್ಲಿ ನಿಲ್ಲಿಸುತ್ತಿರುವುದಾಗಿ ನಾಗರಿಕರು ಆರೋಪಿಸುತ್ತಿದ್ದು ಇದೇ ದುರಂತಗಳಿಗೆ ಕಾರಣ ಎನ್ನಲಾಗಿದೆ. ಅಕ್ರಮ ವಿದೇಶಿ ಮದ್ಯ ಸಹಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಮುಳಿಯಾರು ಸಮೀಪದ ಚೂರಿಮೂಲೆ ನಿವಾಸಿ 31 ವರ್ಷ ಪ್ರಾಯದ ಬಾಲಕೃಷ್ಣ ಬಂಧಿತ ವ್ಯಕ್ತಿ. ಈತ ಕೈವಶವಿರಿಸಿದ್ದ 180 ಮಿಲಿಲೀಟರ್ನ
24 ಬಾಟ್ಲಿ ಅಕ್ರಮ ವಿದೇಶಿ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ನೆರೆ ರಾಜ್ಯ ಕರ್ನಾಟಕದಿಂದ ಮದ್ಯವನ್ನು ತರುತ್ತಿದ್ದಾಗ ಪೆರ್ಲಾ ಬಸ್ ನಿಲ್ದಾಣ ಬಳಿ ಪೊಲೀಸರು ಈತನನ್ನು ಸೆರೆ ಹಿಡಿದಿದ್ದಾರೆ. ಮನ್ನಿಪಾಡಿಯ ವಿವೇಕಾನಂದ ನಗರದಲ್ಲಿ ಬಾಲಗೋಕುಲ ಸ್ಥಾಪಿಸಲಾಯಿತು. ಭಾನುವಾರ ಪೂರ್ವಾಹ್ನ ಸ್ಥಳೀಯ ಶ್ರೀ ನಾಗರಾಜ ಗುಳಿಗ ದೈವ ಸನ್ನಿಧಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಮಕ್ಕಳು ಸಹಿತ ಹಲವರು ಭಾಗವಹಿಸಿದರು. ಬಾಲಗೋಕುಲವನ್ನು ಬಿಎಂಎಸ್ನ ರಾಜ್ಯ ಕಾರ್ಯದರ್ಶಿ ಪಿ ಮುರಳೀಧರನ್ ಉದ್ಘಾಟಿಸಿ ಚಾಲನೆ ಇತ್ತರು. ಮಧೂರ್ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಮಾಧವ್ ಮಾಸ್ಟರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಮಾಧ್ಯಮಗಳಲ್ಲಿ ಪ್ರಿಂಟ್ ಮಾಧ್ಯಮ ಆಗಲಿ ಇತರ ಮಾಧ್ಯಮಗಳಲ್ಲಿ ನಾವು ನೋಡಿದೆವು. ಮೋಹನ್ ಭಾಗವತರು ಮಾಡಿದಂತಹ ಒಂದು ಭಾಷಣವನ್ನು ಡಿಡಿಯಲ್ಲಿ ಪ್ರಸಾರಗೊಳಿಸಿದ್ರು. ಅದಕ್ಕೋಸ್ಕರ ಈ ಮೋಹನ್ ಭಾಗವತರ ಇದಕ್ಕಿಂತ ಮೊದಲು ಯಾರದೆಲ್ಲ ಇದು ಈ ಪ್ರಸಾರ ಭಾರತಿ ಪ್ರಸಾರ ಮಾಡಿದೆ ಅದರ ಬಗ್ಗೆ ಯಾರು ಹೇಳುವವರು ಕೇಳುವವರು ಇಲ್ಲ. ಪ್ರಭಾಕರನ್ ಮಾಸ್ಟರ್ ಮುಖ್ಯ ಭಾಷಣ ಮಾಡಿದರು. ಪ್ರಮೋದ್, ಅವಿನಾಶ್, ರೇಷ್ಮಾ ಎಸ್ ಮೊದಲಾದವರು ಉಪಸ್ಥಿತರಿದ್ದರು. ಡಾಮರು ಸಂಪೂರ್ಣ ಎದ್ದು ಹೋಗಿ ಸಂಚಾರ ದುಸ್ತರವಾಗಿರುವ ಮೀಪುಗುರಿ ಕಾಳಿಯಂಗಾಡು ಕಾಲನಿ ರಸ್ತೆಯ ಶೋಚನೀಯಾವಸ್ಥೆ ಪರಿಹರಿಸಬೇಕೆಂದು ಸಿಪಿಐಎಂ ಕಾಳಿಯಂಗಾಡು ಶಾಖಾ ಸಮ್ಮೇಳನ ಒತ್ತಾಯಿಸಿದೆ. ಭಾನುವಾರ ಜರುಗಿದ ಸಮ್ಮೇಳನವನ್ನು ಪಕ್ಷದ ವಲಯ ಸಮಿತಿ ಸದಸ್ಯ ಪಿವಿ ಕುഞ്ഞಂಬು ಉದ್ಘಾಟಿಸುತ್ತಾ ಮಾತನಾಡುತ್ತಿದ್ದರು. കഴിഞ്ഞ 3 വർഷക്കാലം നടത്തിയിട്ടുള്ള പ്രവർത്തനങ്ങളെ സംബന്ധിച്ച് പരിശോധന നടത്തി അതിൽ വന്നിട്ടുള്ള വീഴ്ചകളും നടത്തിയ പ്രവർത്തനത്തിൻ്റെ ഭാഗമായിട്ടുള്ള മുന്നേറ്റങ്ങളും എല്ലാം പരിശോധിച്ചുകൊണ്ട് കുറേ കൂടി പാർട്ടിയെ ശക്തിയായി മുന്നോട്ട് കൊണ്ടുപോകാൻ ആവശ്യമായിട്ടുള്ള ഒരു സംഘടനാ സെറ്റപ്പ് കൂടി ഉണ്ടാക്കി എടുത്തുകൊണ്ട് പാർട്ടിയുടെ പ്രവർത്തനത്തെ കുറേ കൂടി ഊർജ്ജസ്വലമാക്കാൻ ആവശ്യമായിട്ടുള്ള ഒരു പരിപാടി എന്നുള്ള നിലക്കാണ് നമ്മൾ സമ്മേളനങ്ങളെ കാണുന്നത്. ಬಿ ಗೋವಿಂದನ್ ಅಧ್ಯಕ್ಷತೆ ವಹಿಸಿದರು. ಪ್ರಾದೇಶಿಕ ಕಾರ್ಯದರ್ಶಿ ಎಂಕೆ ರವೀಂದ್ರನ್, ವಲಯ ಸಮಿತಿ ಸದಸ್ಯ ಭುಜಂಗಶೆಟ್ಟಿ, ಸಿ ಉದಯಕುಮಾರ್, ಕೆವಿ ತಂಗಂ ಮೊದಲಾದವರು ಮಾತನಾಡಿದರು. ಶಾಖಾ ಕಾರ್ಯದರ್ಶಿಯಾಗಿ ಕೃಷ್ಣ ಪೂಜಾರಿ ಅವರನ್ನು ಸಮ್ಮೇಳನ ಆಯ್ಕೆ ಮಾಡಿತು. ಕಣ್ಣೂರು ವಿಶ್ವವಿದ್ಯಾನಿಲಯದ ಭಾರತೀಯ ಭಾಷಾ ಅಧ್ಯಯನಾಂಗದ ನೇತೃತ್ವದಲ್ಲಿ ಕಾಸರಗೋಡು ಸರ್ಕಾರಿ ಕಾಲೇಜಿನ ಕನ್ನಡ ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿಭಾಗಗಳ ಸಹಯೋಗದೊಂದಿಗೆ ಪಥಕ್ರಮಣ ಸರಣಿ ಕಾರ್ಯಕ್ರಮ ಜರುಗಲಿದೆ. ಮಂಗಳವಾರ ಪೂರ್ವಾಹ್ನ ಕಾಸರಗೋಡಿನ ಸರ್ಕಾರಿ ಕಾಲೇಜಿನ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಾನಪದ ವಿದ್ವಾಂಸ ಡಾಕ್ಟರ್ ಪಿಕೆ ರಾಜಶೇಖರನ್ ಸಮಾರಂಭ ಉದ್ಘಾಟಿಸಲಿದ್ದು, ಭಾಷಾ ಅಧ್ಯಯನಾಂಗದ ನಿಕಟಪೂರ್ವ ನಿರ್ದೇಶಕ ಡಾಕ್ಟರ್ ಯು ಶಂಕರನಾರಾಯಣ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಕಮಲಾಕ್ಷ ಕೆ, ಡಾಕ್ಟರ್ ಯು ಮಹೇಶ್ವರಿ, ಕನ್ನಡ ವಿಭಾಗ ಮುಖ್ಯಸ್ಥೆ ಪ್ರೊಫೆಸರ್ ಸುಜಾತಾ ಎಸ್ ಮೊದಲಾದ ಪ್ರಮುಖರು ಪಾಲ್ಗೊಳ್ಳಲಿರುವರು. ಕಾರ್ಯಕ್ರಮದ ಅಂಗವಾಗಿ ವಿಶೇಷ ಉಪನ್ಯಾಸ ಸಂವಾದ, ಜನಪದ ಗೀತ ಗಾಯನ ನಡೆಯಲಿದೆ. ಸಿಡಿಲು ಬಡಿದು ವ್ಯಕ್ತಿ ಗಾಯಗೊಂಡಿದ್ದು ಮನೆಗಳಿಗೆ ಹಾನಿ ಸಂಭವಿಸಿದೆ. ಚೆಮ್ಮನಾಡು ನಿವಾಸಿ ಪ್ರೇಮಾನಂದನ್ ಗಾಯಗೊಂಡವರು. ಇವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜತೆಗೆ ಇವರ ಮನೆ ಸೇರಿದಂತೆ ಪರಿಸರದ ಕೆಲ ಮನೆಗಳಿಗೆ ಹಾನಿಗೀಡಾಗಿದ್ದು ಅಪಾರ ನಾಶನಷ್ಟ ಉಂಟಾಗಿದೆ. ಭಾನುವಾರ ಸಂಜೆ ಕಾಸರಗೋಡು ಆಸುಪಾಸು ಪ್ರದೇಶಗಳಲ್ಲಿ ಗುಡುಗು ಸಿಡಿಲು ಸಹಿತ ವ್ಯಾಪಕ ಮಳೆ ಸುರಿದಿದ್ದು, ಈ ವೇಳೆ ಸಿಡಿಲು ಬಡಿದು ಚೆಮ್ಮನಾಡು ಬಳಿಯ ಕೊಂಬನಡ್ಕ ಚಿರಕಲ್ ಕುನ್ನು ನಿವಾಸಿ ಪ್ರೇಮಾನಂದ ಎಂಬವರ ಕೈ ಸುಟ್ಟಿದೆ. ಇವರ ಮನೆಯ ಗೋಡೆಯು ಬಿರುಕು ಬಿಟ್ಟಿದೆ. ಸ್ಥಳೀಯ ನಿವಾಸಿ ಸುಲೋಚನಾ ಎಂಬವರ ಮನೆಯ ವೈರಿಂಗ್ ಉರಿದು ಹೋಗಿದ್ದು, ಎಲೆಕ್ಟ್ರಾನಿಕ್ ಉಪಕರಣಗಳು ಹಾನಿಗೀಡಾಗಿವೆ. 2 ತೆಂಗಿಗೂ ಸಿಡಿಲು ಬಡಿದಿದೆ. ಭಾನುವಾರ ಸಂಜೆ ಸಿಡಿಲಿನ ಆರ್ಭಟಕ್ಕೆ ಚೆಮ್ಮನಾಡು ಪರಿಸರದಲ್ಲಿ ವ್ಯಾಪಕ ನಾಶನಷ್ಟ ಸಂಭವಿಸಿದೆ. ಹದಗೆಟ್ಟ ರಸ್ತೆಗಳನ್ನು ಶೀಘ್ರ ದುರಸ್ತಿಗೊಳಿಸಿ ಸಂಚಾರ ಯೋಗ್ಯ ಮಾಡಬೇಕು. ರಸ್ತೆ ನಿರ್ಮಾಣದಲ್ಲಿನ ಅವ್ಯವಹಾರ ಹಾಗೂ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಡಿವೈಎಫ್ಐ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಹೋರಾಟದ ಅಂಗವಾಗಿ ಮಂಗಳವಾರ ಪೂರ್ವಾಹ್ನ ಡಿವೈಎಫ್ಐ ನೇತೃತ್ವದಲ್ಲಿ ಲೋಕೋಪಯೋಗಿ ಇಲಾಖಾ ಕಚೇರಿಗೆ ಮಾರ್ಚ್ ನಡೆಯಲಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮದ್ಯ ನಿಷೇಧಕ್ಕೆ ತೋರಿದ ಉತ್ಸಾಹ ಪಾಲನೆಯಲ್ಲೂ ಅನಿವಾರ್ಯವೆಂದು ಕೆಪಿಸಿಸಿ ಅಧ್ಯಕ್ಷ ವಿಎಂ ಸುಧೀರನ್. ಮದ್ಯಮುಕ್ತ ಜಾತ್ಯತೀತ ಕ್ಯಾಂಪಸ್ ಸಂದೇಶ ಸಾರಿ ಕೆಎಸ್ಯು ಜಾಥಾಕ್ಕೆ ಚಾಲನೆ. ನೆಲ್ಲಿಕುಂಜೆ ತೀರ ನಿವಾಸಿಗಳ ಚಿರಕಾಲ ಅಭಿಲಾಷೆ ಸಾಕ್ಷಾತ್ಕಾರ. ಕಡಪುರ ಸೇತುವೆ ಮಂಗಳವಾರ ನಾಡಿಗೆ ಸಮರ್ಪಣೆ. ಸಚಿವ ಇಬ್ರಾಹಿಂ ಕುಂಞಿ ಭಾಗಿ. ತ್ಯಾಗ ಬಲಿದಾನ ಸ್ಮರಣೆ ನವೀಕರಿಸಿ ಬಲಿಪೆರುನಾಳ್ ಆಚರಣೆ. ಮಾರಕ ರೋಗ ಪೀಡಿತರನ್ನು ಬದುಕಿಗೆ ಕರೆತರಲು ನಿಲ್ಲದ ಓಟ. ಶಿನುವಿನ ಮ್ಯಾರಥಾನ್ ಮಂಗಳವಾರ ಕಾಸರಗೋಡಿನಿಂದ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.